ಮೈ ಚಾನಲ್ ಗೌಸಿಯಾ ಬುಟಿಕ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೌಸಿಯಾ ಬುಟಿಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಬ್ಲೌಸ್ ಪ್ಯಾಟರ್ನ್ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಅದು ಅಂದರೆ ಬೋಟ್ ನೆಕ್ ಬ್ಲೌಸು. ನೀವು ಥಂಬ್ನೇಲ್ನಲ್ಲಿ ನೋಡ್ಬೋದು. ಬೋಟ್ ನೆಕ್ ಬ್ಲೌಸ್ನಲ್ಲಿ ಫ್ರಂಟ್ ಸೈಡು ತುಂಬ ವ್ರಿಂಕಲ್ಸ್ ಇದ್ದಾವೆ. ಫಸ್ಟ್ ಇಲ್ಲಿ ಫ್ರಂಟ್ ನೆಕ್ ಹತ್ರ ತುಂಬ ವ್ರಿಂಕಲ್ಸ್ ಇದ್ದಾವೆ. ತುಂಬ ಅಸಹ್ಯವಾಗಿ ಕಾಣುತ್ತೆ ಈ ಥರ ಬ್ಲೌಸ್ ಇದ್ದರೆ. ಹಾಗಾದರೆ ಈ ಬ್ಲೌಸ್ನಲ್ಲಿ ವ್ರಿಂಕಲ್ಸ್ ಯಾಕೆ ಬರ್ತಿದ್ದಾವಂತ ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟು ಪ್ರಾಬ್ಲಮ್ ಹೇಗೆ ಬರ್ತಿದೆ ಅಂತ ತಿಳ್ಕೊಂಡು ಆಮೇಲೆ ಕಟಿಂಗ್ನಲ್ಲಿ ಇದು ಹೇಗೆ ನಾವು ರಿಮೂವ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ಇದು ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತಂದರೆ, ಶೋಲ್ಡರ್ ಅಡ್ಜಸ್ಟ್ಮೆಂಟ್ ನಾವು ಹೇಗೆ ಸೆಟ್ ಮಾಡ್ತಿದ್ದೀವಿ, ಕಸ್ಟಮರ್ ಮೇಲೆ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀವ ಇಲ್ಲ ಬ್ಲೌಸ್ ಮೇಲೆ ನಾವು ತಗೊಂಡಿದ್ದೀವ ಅನ್ನೋದು ಇಲ್ಲೊಂದು ನಮ್ಮದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಶೋಲ್ಡರ್ ತಗೊಂಡಿದಾಗ ಅದರಲ್ಲಿ ಹಾಫ್ ಮಾಡಿ ಅದರಲ್ಲಿ ಏನಾದರೂ ಪ್ಲಸ್ ಮಾಡ್ತಿದ್ದೀವ ಇಲ್ಲ ಮೈನಸ್ ಮಾಡ್ತಿದ್ದೀವ ಮಾರ್ಜಿನು. ಇನ್ನೊಂದು ಫ್ರಂಟ್ ಕ್ರಾಸ್ ಬ್ಯಾಕ್ ಫ್ರಂಟ್ ಕ್ರಾಸ್ ಬ್ಯಾಕು ಕ್ರಾಸ್ ಬ್ಯಾಕು ನಾವು ಎಷ್ಟು ತಗೊತಾ ಇದ್ದೀವಿ, ಪರ್ಫೆಕ್ಟಾಗಿ ತಗೊಳ್ತಿದ್ದೀವ ಇಲ್ಲ, ಅವ್ರ ಅಪ್ಪರ್ ಚೆಸ್ಟ್ ಪ್ರಕಾರ ನಾವು ಕ್ರಾಸ್ ಬ್ಯಾಕ್ ತೆಗೆದಿದ್ದೀವ ಇಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟು ಬ್ಲೌಸ್ನಲ್ಲಿ. ಇವೆಲ್ಲ ಸೇರಿದ್ರೇ ಒಂದು ಪರ್ಫೆಕ್ಟ್ ಆದ ಬ್ಲೌಸ್ ನಾವು ಸ್ಟಿಚ್ ಮಾಡಿ ಕೊಡಲಾಗುತ್ತದೆ. ಹಾಗಾಗಿ ಇವತ್ತು ನಮಗೆ ಪ್ರಾಬ್ಲಮ್ ಏನು ಎದರಿಂದ ಬರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ಹೇಗೆ ರಿಮೂವ್ ಮಾಡೋದು, ಕಟಿಂಗ್ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಹಾಗಾದರೆ ತಡ ಯಾಕೆ ಮಾಡೋಣ, ಬನ್ನಿ ಕಟಿಂಗ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಮೆಜರ್ಮೆಂಟ್ಸ್ ಹೇಗಿದಾವಂತ ನೋಡೋಣ. ನೋಡಿ, ಇವ್ರ ಮೆಜರ್ಮೆಂಟ್ ಬಂದು ಬ್ಲೌಸ್ ಲೆಂತ್ 14 ಇದೆ, ಶೋಲ್ಡರ್ 15, ಅಪ್ಪರ್ 36 ಇದೆ, ಫುಲ್ ಬಸ್ 37, ವೆಸ್ಟ್ 30, ಆರ್ಮೋಲ್ 16. ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ಕಟಿಂಗ್ ಹೇಗೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ನಾವು ಬ್ಲೌಸ್ ಲೆಂತ್ ತಗೋಬೇಕು. ಬ್ಲೌಸ್ ಲೆಂತ್ ಇವ್ರದ್ದು ಬಂದು 14 ಇದೆ. ಆ್ಯಸ್ ಇಟ್ ಈಸ್ ನಾವು ಫಸ್ಟ್ ವೀಡಿಯೋಸಲ್ಲಿ ತೋರಿಸ್ದಂಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. 14ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ 15ಕ್ಕೆ ಒಂದು ಲೈನ್ ಹಾಕೊಂಡ್ಬಿಡೋಣ. ನೋಡಿ, ನಾವು ಬ್ಯಾಕ್ ಓಪನ್ ಮಾಡ್ತಿದ್ದೀವಿ, ಬ್ಯಾಕ್ ಉಕ್ಸ್ ಮಾಡ್ತಿದ್ದೀವಿ. ಯಾಕಂದರೆ ಫ್ರಂಟ್ ಬೋಟ್ ನೆಕ್ ಇದೆ, ಬ್ಯಾಕು ಬೋಟ್ ನೆಕ್ ಬರುತ್ತೆ. ಹಾಗಾಗಿ ಓಪನ್ ಬ್ಯಾಕೇ ಇಡ್ತಾರೆ ಜಾಸ್ತಿ. ಫ್ರಂಟು ಇಡ್ಬೋದು, ನಮ್ಮ ಆಪ್ಷನ್, ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಬ್ಯಾಕೇ ಓಪನ್ ಮಾಡೋಕ್ಕೆ ಹೇಳ್ತಾರೆ. ನಾನು ಬ್ಯಾಕೇ ಓಪನ್ ಇಡ್ತಾ ಇದ್ದೀನಿ. ಬ್ಯಾಕ್ ಓಪನ್ ಇಡಬೇಕಂತಂದರೆ ಮಾರ್ಜನ್ ಬ್ಯಾಕ್ ಸೈಡ್ಗೇ ಹಾಕಬೇಕು. ಇದು ನಾವು ಉಕ್ಸ್ ಪಟ್ಟಿ ಐಪಟ್ಟಿ ಮಾಡೋಕ್ಕೆ ಇದು ನಾನು ಒಂದು 1/2 ಇಂಚ್ ಹತ್ರ ಮಾರ್ಜಿನ್ ಬಿಟ್ಟಿದ್ದೀನಿ. ಈಗ ಶೋಲ್ಡರ್ ನೋಡೋಣ. ಇವ್ರದ್ದು ಶೋಲ್ಡರ್ 15 ಇದೆ ಫ್ರೆಂಡ್ಸ್. 15ನಲ್ಲಿ ಅರ್ಧ 7.5. ನೋಡಿ, 7.5ಗೆ ಒಂದು ಮಾರ್ಕ್ ಹಾಕೋಣ. ನೆಕ್ಸ್ಟ್ ಮಾರ್ಕ್ ಬಂದು 6 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಅಪ್ಪರ್ ಚೆಸ್ಟ್ ಲೈನ್, ಇದಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ವೆಸ್ಟು. ಇವ್ರದ್ದು ಅಪ್ಪರ್ 36 ಇದೆ ಅಂತ ಹೇಳಿದ್ದೆ ಫ್ರೆಂಡ್ಸ್. ಇದಕ್ಕೆ ನಾನು ಪ್ಲಸ್ 1 ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ನಿಮಗೆ ಹೇಳಿದ್ದೆ ಫಸ್ಟು ನೆಕ್ ಹತ್ರ ವ್ರಿಂಕಲ್ಸ್ ರಿಮೂವ್ ಮಾಡೋದು ಹೇಗೆ, ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ. ಇವರೇನಪ್ಪ ಫಸ್ಟ್ ಮತ್ತೆ ಟೈಟ್ ಮಾಡೋದು ಹೇಗೆ ಅಂತ ಹೇಳಿ ಫಸ್ಟು ಈ ಥರ ನೆಕ್ಸ್ಟ್ ಪ್ಲಸ್ 1 ಇಂಚ್ ಆ್ಯಡ್ ಮಾಡಬೇಕಂತ ಹೇಳ್ತಿದಾರಂತ ನೀವು ತಿಳ್ಕೊಬೋದು. ಈ ವಿಡಿಯೋ ಕಂಪ್ಲೀಟಾಗಿ ಲಾಸ್ಟ್ ಮಟ್ಟ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 37. ನೋಡಿ, 37ನಲ್ಲಿ ಹಾಫ್ ನಮ್ಮದು ಎಷ್ಟು ಬರುತ್ತೆ, 9.2, 9 ಇಂಚು 2 ಅಂದರೆ 9.25. ಫೋರ್ತ್ ತಗೊಂಡ್ರೆ 37ಗೆ ಫೋರ್ತ್ ಪಾರ್ಟ್ ನಾವು ತಗೊಂಡ್ರೆ 9 ಇಂಚು 2 ಪಾಯಿಂಟ್. ನೋಡಿ, ಈ ಥರ ಇಷ್ಟು ಇಟ್ಲಿಗೆ ನಾನೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಲೂಸಿಂಗ್ 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲೂಸಿಂಗ್ ಇದು ಫಿಕ್ಸ್ಡ್ ಇರುತ್ತೆ ಎಲ್ಲ ಬ್ಲೌಸ್ನಲ್ಲಿ. ನಾವು ಇದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಯಾವ ಥರ ಫ್ಯಾಬ್ರಿಕ್ಸ್ಗೆ, ಕಾಟನ್ ಫ್ಯಾಬ್ರಿಕ್ಸ್ಗೆ, ಸಿಲ್ಕ್ ಫ್ಯಾಬ್ರಿಕ್ಸ್ಗೆ ನಾವು 1 ಇಂಚು ಸ್ಟ್ಯಾಂಡರ್ಡ್ ಲೂಸ್ ಅಂತ ನಾವು ಹೇಳ್ತೀವಿ. ಅದು 1 ಇಂಚು. ನಾವು ಸ್ವಲ್ಪ ಫ್ಯಾಬ್ರಿಕ್ ಸ್ಮೂತ್ ಇದೆ, ನಮಗಷ್ಟು ಅವಶ್ಯಕತೆ ಇಲ್ಲ, ಸ್ಲೀವ್ಲೆಸ್ ಬ್ಲೌಸ್ ಆಗ್ತಾ ಇದೆ ಅಂತಂದರೆ ನಾವು ಇದು 1/2 ಇಂಚು ಇಲ್ಲ 1/2 ಇಂಚಿಗೆ 2 ಪಾಯಿಂಟ್ ಎಕ್ಸ್ಟ್ರಾ, 1/4 ಇಂಚು ಈ ಥರನೂ ನಾವು ಎಕ್ಸ್ಟ್ರಾ ಮಾಡ್ಬೋದು. ನಾನು 1 ಇಂಚ್ ಸ್ಟ್ಯಾಂಡರ್ಡ್ ತಗೊತಾ ಇದ್ದೀನಿ. 1 ಇಂಚ್ ಸ್ಟ್ಯಾಂಡರ್ಡು ಎಲ್ಲರೂ ಇಷ್ಟೇ ತಗೋಬೇಕು. ಅದ್ರ ಮೇಲೆ ನಾವು ಫ್ಯಾಬ್ರಿಕ್ ಮೇಲೆ
ನಾವು ಫಿಟ್ಟಿಂಗ್ ಲೂಸ್ ಸ್ಲೀವ್ಲೆಸ್ ಮೇಲೆ ನಾವಿದು ಹೆಚ್ಚು ಕಡಿಮೆ ಮಾಡ್ಬೋದು. ಇದಕ್ಕೆ ನೋಡಿ, ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಫ್ರಂಟ್ ಕ್ರಾಸ್ ಬ್ಯಾಕ್ ಮೆಥಡು ಟ್ರಿಕ್ಸ್ ಹೇಗೆ ನಾವು ಇದಕ್ಕೆ ಆ್ಯಡ್ ಮಾಡಿ ನಾವು ಈ ವ್ರಿಂಕಲ್ಸ್ ರಿಮೂವ್ ಮಾಡ್ಬೋದಂತ. ನೋಡಿ, ನಾನು ಈ 1 ಇಂಚಿಗೆ ಲೈನ್ ಹಾಕಿದ್ನಲ್ಲ, ಅದು ಬಿಟ್ಟು 9 ಇಂಚು 2 ಪಾಯಿಂಟಿಗೆ ಮಾರ್ಕ್ ಹಾಕಿದ್ನಲ್ಲ, ಅಲ್ಲಿ ನಾನು ಟೇಪ್ ಇಡ್ತಾ ಇದ್ದೀನಿ. ಅದಕ್ಕೆ ಫೋಲ್ಡ್ ಮಾಡಿ ಇದು ಈ ಥರ ಫೋಲ್ಡ್ ಮಾಡಿ ಇಲ್ಲಿಗೊಂದು ಮಾರ್ಕ್ ಹಾಕಿ ಇದಕ್ಕೆ 2.25 ಇಂಚ್ ಫ್ರಂಟ್, 2.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 2.25 ಇಂಚ್ ಅಂದರೆ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇದು ನಮ್ಮದು ಬ್ಯಾಕ್ ಕ್ರಾಸ್ ಬ್ಯಾಕಿಂದು ಲೈನ್ ಆಗಿರುತ್ತೆ. ಈ ಥರ ನಾವು ಕ್ರಾಸ್ ಬ್ಯಾಕ್ ತೆಗೆಯೋದ್ರಿಂದ ಬ್ಯಾಕ್ ಸೈಡ್ ನಮಗೆ ಯಾವುದೇ ಪ್ರಕಾರ ವ್ರಿಂಕಲ್ಸ್ ಬರೋದಿಲ್ಲ, ಎಲ್ಲ ರಿಮೂವ್ ಆಗಿಬಿಡ್ತವೆ. ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಬೇಕಂದ್ರೆ ಈ ಥರ ನಾವು ಮೆಥಡ್ ಯೂಸ್ ಮಾಡಿದ್ರೆ, ಈ ಮೆಥಡ್ ನೀವು ಯಾವುದೇ ಬ್ಲೌಸ್ನಲ್ಲಿ ನೀವು ಮಾಡಿ, ಕಾಲರ್ ಬ್ಲೌಸು, ಬೋಟ್ ನೆಕ್ ಬ್ಲೌಸ್ ಮತ್ತು ಓಪನ್ ನೆಕ್ ಬ್ಲೌಸ್ನಲ್ಲಿ ಈ ಮೆಥಡ್ ಯೂಸ್ ಆಗೋದಿಲ್ಲ. ಈ ಥರ ಕ್ಲೋಸ್ ನೆಕ್ ಬರೋ ಬ್ಲೌಸ್ನಲ್ಲಿ ಮಾತ್ರ ಈ ಮೆಥಡ್ ಯೂಸ್ ಆಗುತ್ತೆ. ನೋಡಿ, ನಾನು 9.2ಗೆ 25ಗೆ 9 ಇಂಚು 25ಗೆ ಫಸ್ಟ್ ಮಾರ್ಕ್ ಇಟ್ಟಿದ್ದೆ. ಇದು ಆಮೇಲೆ ಮತ್ತೆ ಫೋಲ್ಡ್ ಮಾಡಿದೆ. ಫೋಲ್ಡ್ ಮಾಡಿ ಇಲ್ಲಿಗೊಂದು ಮಾರ್ಕ್ ಹಾಕಿದೆ. ಈ ಮಾರ್ಕ್ಗೆ ಮತ್ತೆ 2.25 ಸೇರಿಸಿದ್ದೀನಿ. 2.25ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಬೋದು. ನೋಡಿ, ಎಲ್ಲರದು ಶೋಲ್ಡರ್ 36 ಅಪ್ಪರ್ ಬಸ್ಟ್, ಫುಲ್ ಬಸ್ಟ್ 37ಗೆ ಎಲ್ಲರದು 15 ಬರಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. 16 ಬರ್ಬೋದು, 17 ಬರ್ಬೋದು, 14 ಬರ್ಬೋದು. ಈ ಥರ ನಮಗೆ ಬ್ಲೌಸ್ ಯಾವುದೋ ಕೊಟ್ಟು ನಮಗೆ ಯಾವುದೋ ಸ್ಟಿಚ್ ಮಾಡು ಅಂದಾಗ ನಾವು ಇದು ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಬಾಡಿ ಮೇಲೆ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಮಗೆ ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು. ಹಾಗಾಗಿ ನಾವು ಯಾವಾಗಲೂ ಬಾಡಿ ಮೇಲೆ ನಾವು ಮೆಜರ್ಮೆಂಟ್ಸ್ ಮಾಡಿ ತಗೊಂಡು ನಾವು ಸ್ಟಿಚ್ ಮಾಡೋದು ಭಾಳ ಈಸಿ ಮೆಥಡ್ ಅಂತ ನನ್ನ ಅನಿಸಿಕೆ. ನನಗೆ ಇದೇ ಈಸಿ ಅನಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ನಾನಿಲ್ಲಿ ಆರ್ಮೋಲ್ ರೌಂಡ್ ತೆಗೆಯೋದು ಹೇಗೆ ಅಂತ ನೋಡೋಣ. ನೋಡಿ, ಇದಕ್ಕೆ ನಾವು ಆರ್ಮೋಲ್ ಶೇಪರಿಂದ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಲೆಂತ್ ಎಷ್ಟು ತಗೋಬೇಕು ಅನ್ನೋದು ಕ್ವಶನ್ ಬರುತ್ತೆ. ನೋಡಿ, ಹತ್ತಿರ ಒಂದೇ ಬರುತ್ತೆ. ಇದು ಪ್ರತಿಯೊಂದಕ್ಕೂ ನಾವು ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಇದು ಕರೆಕ್ಟ್ ಆರ್ಮೋಲ್ ಶೇಪರಿಂದ ಪರ್ಫೆಕ್ಟು 1 ಇಂಚೇ ಬರುತ್ತೆ. ಇಲ್ಲಿ ಶೋಲ್ಡರ್ ಡೌನ್ ಬಂದು 1/2 ಇಂಚ್ ತಗೊಳ್ಳಿ. ಇವ್ರದ್ದು ಶೋಲ್ಡರ್ ವಿಡ್ತ್ ಬಂದು ನಾನು 2.25 ತಗೊತಾ ಇದ್ದೀನಿ. 2.25ಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇವ್ರದ್ದು ಬ್ಯಾಕ್ ಬೋಟ್ ನೆಕ್ ಇದೆ. ನೋಡಿ, ಬ್ಯಾಕ್ ಬೋಟ್ ನೆಕ್ಗೆ ನಾನು ಹತ್ತಿರ 2 ಇಂಚು ನೆಕ್ಗೆ ಇವ್ರದ್ದು ಬ್ಯಾಕು, ಅದಕ್ಕೆ ನಾನು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 2.25 ತಗೊಂಡಿದ್ದೀನಿ. ಇದಕ್ಕೆ ನಾವೊಂದು ಬೋಟ್ ನೆಕ್ಕಿಂದು ಶೇಪ್ ಕೊಡೋಣ. ಇವ್ರದ್ದು ವೆಸ್ಟ್ ಬಂದು 30 ಇದೆ. 30ದು 4th ಪಾರ್ಟ್ ಬಂದು 7.5 ಬರುತ್ತೆ. ನೋಡಿ, 7.5ಗೆ ಒಂದು ಮಾರ್ಕು ಎಕ್ಸ್ಟ್ರಾ ಒಂದು 1 ಇಂಚ್ 2 ಪಾಯಿಂಟ್ ಅಂದರೆ 125 ಅಷ್ಟು ನಾನು ನಿಮಗೆ ಇಲ್ಲಿ ಮಾರ್ಜನ್ ಹಾಕಬೇಕು. ಇಲ್ಲಿ ಸೈಡ್ ನಾವು ಟಕ್ಸ್ ಪಾಯಿಂಟ್ ಹಾಕೋದಕ್ಕೆ ಇಲ್ಲಿ ನಾನು 1.5 ಇಂಚ್ ಮಾರ್ಜನ್ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಆರ್ಮೋಲ್ ಎಷ್ಟಿದೆ ಅಂತ ನೋಡಬೇಕು. ಇವ್ರದ್ದು ಆರ್ಮೋಲ್ ಬಂದು ಫ್ರೆಂಡ್ಸ್ 16 ಇದೆ. 16ಗೆ ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿ 16.5 ಆಗುತ್ತೆ. 16.5 ಹೇಗೆ ಹಾಫ್ ಮಾಡಿ ನಾನು ತಗೊಳೋದು ತೋರಿಸ್ತೀನಿ. ನೋಡಿ, 16.5 ಈ ಥರ ತಗೊಂಡು ಇದು ಹಾಫ್ ಮಾಡಿ 8 ಇಂಚ್ 8.25 ಬರುತ್ತೆ. 8 ಇಂಚ್ 25 ಪಾಯಿಂಟ್ ಬರುತ್ತೆ. ನೋಡಿ, ಇಲ್ಲಿಂದ ಮಾರ್ಕ್ ಹಾಕಬೇಕು. ಇಲ್ಲಿಂದ ನಮ್ಮದು ಸ್ಟಿಚ್ ಶುರುವಾಗುತ್ತೆ. ಎಷ್ಟು ಬರ್ತಿದೆ ಅಂತ ನೋಡೋಣ, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನೋಡಿ, ನಾವು ಎಲ್ಲಿಂದ ಸ್ಟಿಚ್ ಮಾಡ್ತೀವೋ ಅಲ್ಲಿಗೆ ಮೆಜರ್ ಮಾಡಬೇಕು. ನೋಡಿ, 8 ಇಂಚ್ ಇನ್ನೂ 2 ಪಾಯಿಂಟ್ ಎಕ್ಸ್ಟ್ರಾ ಬರ್ತಿದೆ. ಸ್ವಲ್ಪ ಜಾಸ್ತಿ ಬರ್ತಿದೆ, ಕಡಿಮೆ ಮಾಡ್ತೀನಿ. ಟೈಟ್ ಮಾಡಬೇಡಿ, ಲೂಸ್ ಆದರೂ ಪರವಾಗಿಲ್ಲ, ಟೈಟ್ ಮಾಡಬೇಡಿ. ಟೈಟ್ ಮಾಡಿದರೆ ಬ್ಲೌಸ್ ಅಂತೂ ತುಂಬ ಫಿಟ್ ಆಗುತ್ತೆ. ಮೇನ್ ಬ್ಲೌಸ್ ಏರೋದಿಲ್ಲ ಫ್ರೆಂಡ್ಸ್ ಶೋಲ್ಡ್ರ್ ಮೇಲಿಂದ. ಈಗ ನೋಡೋಣ, ನಾವೆಷ್ಟು
ಎಷ್ಟೇ ನೀಟಾಗಿ ಬ್ಲೌಸ್ ಹೊಲಿದ್ರೂ ಆರ್ಮೋಲಿಂದ ಬ್ಲೌಸ್ ಮೇಲ್ಗಡೆ ಬಂದು ನೋಡಿ, ಈಗ ಕರೆಕ್ಟ್ ಬರ್ತಾ ಇದೆ, ನೋಡ್ಬೋದು ನೀವು. ಈಗ ಪರ್ಫೆಕ್ಟ್ ಬಂದಿದೆ. ನಾವೆಷ್ಟೇ ನೀಟಾಗಿ ಹೊಲಿದ್ರೂ ಆರ್ಮೋಲ್ ಫಿಟ್ ಆಗಿದೆ ಅಂದರೆ ಆ ಬ್ಲೌಸ್ ಎದಕ್ಕೂ ಯೂಸ್ ಇಲ್ಲ, ಮತ್ತು ಓಪನ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದೊಂದು ಗಮನ ಇಡಿ. ನೋಡಿ, ಬ್ಯಾಕ್ ನೆಕ್ ಇವ್ರದ್ದು ಇದು ಡ್ರಾಪ್ ನೆಕ್ ಹೇಳಿದ್ದಾರೆ. ನೋಡಿ, ಇಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಅಂತ ನಾವು ನೋಡೋಣ. ಇಲ್ಲಿಂದ 11 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಈ ಥರ ಇಲ್ಲೊಂದು ನಮಗೆ ಬಟನ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಬಟನ್ಗೆ ನಾನು ಹತ್ತಿರ 1 ಇಂಚಷ್ಟು ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ನಿಮಗೆ ಡ್ರಾಪ್ ಶೇಪ್ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಈ ಥರ ಬಾಕ್ಸ್ ಹಾಕೊಳ್ಳಿ. ಈ ಆರ್ಮೋಲ್ ಶೇಪರ್ಸಿಂದ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಮಗೆ ಶೇಪ್ಸ್ ಬರ್ತವೆ. ನೋಡಿ, ಈ ಥರ ಡ್ರಾಪ್ ಶೇಪು. ಇದು ನಮ್ಮದು ಮಾರ್ಜನು ಉಕ್ಸ್ ಪಟ್ಟಿಗೆ. ಕರೆಕ್ಟ್ ಸ್ಟಿಚ್ ನಮ್ಮದು ಇಲ್ಲಿಂದ ಶುರುವಾಗುತ್ತಲ್ಲ, ಆವಾಗ ಇಲ್ಲಿ ಕರೆಕ್ಟು ಪಾಯಿಂಟ್ ಥರ ಬರುತ್ತೆ. ಈ ಥರ ನಮ್ಮದು ಸ್ಟಿಚ್ ಶುರುವಾಗುತ್ತಲ್ಲ ಆವಾಗ. ಈಗ ನಾನಿದು ಕಟ್ ಮಾಡ್ತೀನಿ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಬ್ಯಾಕ್ ಪಾರ್ಟ್. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸ್ಬೋದು. ನಾನು ನಿಮಗೆ ಖಂಡಿತ ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದೆಯಲ್ಲ, ಈ ಥರ ಹಾಫ್ ಮಾಡಿ ಈ ಥರ ನೋಡಿ. ಆವಾಗಲೇ ನಾನು 1.25 ಇಂಚ್ ಇಲ್ಲಿಗೆ ಮಾರ್ಕ್ ಹಾಕಿದ್ದೆ. ಇದಕ್ಕೆ ನಾವು ಹಾಫ್ ಮಾಡೋಣ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೋಡಿ, 1/2 ಇಂಚಿಗೆ 1 ಪಾಯಿಂಟ್ ಎಕ್ಸ್ಟ್ರಾ ಬರ್ತಿದೆ. ಇಲ್ಲಿಗೊಂದು ಮಾರ್ಕ್ ಹಾಕಿ ಇದಕ್ಕೂ ಟಕ್ಸ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕಿಬಿಡೋಣ. ಇಲ್ಲಿಂದ 4.25 ಇಂಚು ಒಂದು ಮಾರ್ಕು. ನೋಡಿ, ನಾನು ನಿಮಗೆ ಓಪನ್ ನೆಕ್ ಬ್ಲೌಸ್ನಲ್ಲಿ ಇಲ್ಲಿ ಕ್ರಾಸ್ ತೆಗಿಯೋಕ್ಕೆ ಹೇಳಿದ್ದೆ. ಇಲ್ಲಿಂದ ಬೋಟ್ ನೆಕ್ ಬ್ಲೌಸ್ಗೆ ಅವಶ್ಯಕತೆ ಇಲ್ಲ, ಅದು ಓಪನ್ ನೆಕ್ಗೆ ಅಷ್ಟೇ ಅನ್ವಯ ಆಗುತ್ತೆ. ಒಂದೊಂದು ಬ್ಲೌಸ್ನಲ್ಲಿ ಒಂದೊಂದು ಮೆಥಡ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ನನ್ನ ವೀಡಿಯೋಸು ಒಂದೊಂದೇ ಯಾವುದು ಮಿಸ್ ಮಾಡಿದಂಗೆ ನೋಡ್ಕೊತಾ ಹೋದರೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಗೆ ನೀವು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೇಮ್ ಮೆಥಡು ಎಲ್ಲ ಬ್ಲೌಸ್ಗೆ ಅನ್ವಯ ಆಗೋದಿಲ್ಲ. ಈಗ ಫ್ರಂಟ್ ಪಾರ್ಟ್ ಹೇಗೆ ಅಂತ ನೋಡೋಣ. ಫ್ರಂಟ್ ಪಾರ್ಟ್ನಲ್ಲಿ ನಾನು ಕಲರ್ ಬೇರೆ ತಗೊತಾ ಇದ್ದೀನಿ. ನಿಮಗೆ ನಾನು ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಮಾಡ್ತೀನಲ್ಲ, ಅದು ಗೊತ್ತಾಗಬೇಕಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಬೇರೆ ಪೇಪರ್ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಮಾರ್ಜಿನ್ ಅಂತ ಬಿಟ್ಟಿದ್ದೀನಿ. ಇದಕ್ಕೆ ಈಗ ನಾನು ಫ್ರಂಟ್ ನಿಮಗೆ ಟೈಟ್ ಫಿಟ್ಟಿಂಗ್ ಬರಬೇಕಂತ ಹೇಳಿದ್ದೆ. ಫಸ್ಟು 36ಗೆ ಪ್ಲಸ್ ಮಾಡಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 37 ತಗೊಂಡಿದ್ದೆ. ಈಗ ಈ 37ಗೆ ನಾನು 1/2 ಇಂಚ್ ಟೈಟ್ ಮಾಡಬೇಕು. 1/2 ಇಂಚ್ ಟೈಟ್ ಹೇಗೆ ಮಾಡಬೇಕು ಅದೇ ನಾನೀಗ ನಿಮಗೆ ತೋರಿಸ್ಕೊಡೋದು. ನೋಡಿ, ಇದು ನಾನು 7.5 ತಗೊಂಡಿದ್ದೆ ಫ್ರೆಂಡ್ಸ್. ಮಾರ್ಜಿನ್ ಬಿಟ್ಟು 7.5 ತಗೊಂಡಿದ್ದೆ. ಇಲ್ಲಿ ಫ್ರಂಟು 7.5ಗೆ ಹಾಫ್ ತಗೊಂಡು 7ಕ್ಕೆ ತಗೋಬೇಕು ಫ್ರೆಂಡ್ಸ್. ನೋಡಿ, ನಾನು 7ಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇದಕ್ಕೆ ಬ್ಯಾಕ್ ಪೋರ್ಷನ್ಗೆ ನಿಮಗೆ ಗೊತ್ತಾಗಲ್ಲ ಅಂದರೆ ಇದಕ್ಕೆ ನೀವು ಹಾಫ್ ಇಂಚ್ ಲೈನ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿಗೊಂದು 1/2 ಇಂಚು, ಇಲ್ಲಿಗೊಂದು 1/2 ಇಂಚ್ ಲೈನ್ ಹಾಕ್ಕೊಂಡು ಇದಕ್ಕೆ ನೀಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡಿ. ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ನಾನು ಅಡ್ಜಸ್ಟ್ಮೆಂಟ್ ಎಲ್ಲಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಹಾಕಿದ ಮಾರ್ಜಿನ್ಗೆ ಇದು ಕರೆಕ್ಟ್ ಬಂದಿದೆ. ಈ ಥರ ಇಲ್ಲಿ ಫ್ರಂಟ್ ಪಾರ್ಟು 1/2 ಇಂಚ್ ಟೈಟ್ ಆಗಿದೆ. ಈ ಥರ ನಾವು ಫ್ರಂಟ್ ಪಾರ್ಟು ಲೂಸ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಶೋಲ್ಡರ್ ಅಡ್ಜಸ್ಟ್ಮೆಂಟು ಫ್ರಂಟು ಲೂಸ್ ಬರ್ತಿದೆ ಅಂದಾಗ ಶೋಲ್ಡರ್ನಲ್ಲಿ ಯಾಕೆ ನಾವು ಅಡ್ಜಸ್ಟ್ಮೆಂಟ್ಸು ಇವೆಲ್ಲ ನಾವು ತಗೋಬೇಕು ಅಂತಂದರೆ ಫ್ರೆಂಡ್ಸ್, ಈ ಥರ ತಗೊಳೋದ್ರಿಂದ ನಮಗೆ ಫ್ರಂಟ್ ಪಾರ್ಟ್ ಚೆಸ್ಟ್ ಪರ್ಫೆಕ್ಟಾಗಿ ಕೂರುತ್ತೆ. ಶೋಲ್ಡರ್ ಡೌನ್ ಆಗೋ ಪ್ರಾಬ್ಲಮ್ ಇರೋದಿಲ್ಲ, ನಮಗೆ ವ್ರಿಂಕಲ್ಸ್ ಬರೋದಿಲ್ಲ. ಹಾಗಾಗಿ ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಅಂತೂ ಮಾಡಲೇಬೇಕು. ಇದಕ್ಕೆ ನಾನು ಕ್ರಾಸ್ ಫ್ರಂಟ್ ತೆಗಿತೀನಿ.
ಫಸ್ಟ್ ಬ್ಯಾಕ್ ಸೈಡಿಂದು ಲೈನು. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಒಂದು 1/2 ಇಂಚಷ್ಟು ತೆಗಿತಾ ಇದ್ದೀನಿ. ನಾನು ಇಲ್ಲಿ ಮಟ್ಟ ತಗೊತಾ ಇಲ್ಲ ಫ್ರೆಂಡ್ಸ್, ನಾನು ಇಲ್ಲಷ್ಟೇ ತಗೊತಾ ಇದ್ದೀನಿ. ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಷ್ಟೇ ವ್ರಿಂಕಲ್ಸ್ ಬರ್ತವೆ, ಇಲ್ಲೇನು ಬರೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ನಾವು ಕ್ರಾಸ್ ಬ್ಯಾಕ್ನಲ್ಲಿ ನಾವು ಸರಿ ಮಾಡಿದ್ದೀವಿ. ಈಗ ಇವ್ರದ್ದು ಲೆಂತ್ಗೊಂದು ಮಾರ್ಕ್ ಹಾಕ್ಬಿಡೋಣ. $37 ಬಸ್ಟಿಗೆ ಇವ್ರದ್ದು ಬಸ್ಟು ಪಾಯಿಂಟ್ ಬಂದು 10 ಇಂಚಿಗೆ ಬರುತ್ತೆ ಫ್ರೆಂಡ್ಸ್. ನಾನು 10 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಸೆಂಟರ್ ಬಸ್ಟ್ ಬಂದು 37 10th ಪಾರ್ಟ್ ಬಂದು 3/4. ನೋಡಿ ಈ ಥರ 3/4 ಈ ಥರ ಬರುತ್ತೆ. 3/4ಗೆ ಒಂದು ಲೈನ್ ಒಂದು ಮಾರ್ಕ್ ಹಾಕೋಣ. 3/4ಗೆ ಇಲ್ಲಿ ಹಾಕಿದ್ದೀವಿ. ಇಲ್ಲಿ ನಾನು 3 ಇಂಚ್ ತಗೊತಾ ಇದ್ದೀನಿ. ಈ ಥರ ಒಂದು ಕ್ರಾಸ್ ಲೈನ್ ಹಾಕೊಳ್ಳಿ. ಪ್ರಿನ್ಸೆಸ್ ಕಟ್ನಲ್ಲಿ ಕಟ್ ಆಗ್ತಿದೆ ಬ್ಲೌಸ್ ಇದು. ನಾನು ನಿಮಗೆ ಪ್ರಿನ್ಸೆಸ್ ಕಟ್ನಲ್ಲಿ ಕಟ್ಟಿಂಗ್ ತೋರಿಸ್ಕೊಟ್ಟಿದ್ದೆ. ನೋಡಿ ನಮ್ಮದು ಇಲ್ಲಿ 3/4 ಬಂದಿದೆ ಫ್ರೆಂಡ್ಸ್. ನಾವಿಲ್ಲಿ ಬಿಡ್ತು 3/4ಗೆ ಸ್ವಲ್ಪ ಕಡಿಮೆ ತಗೋಬೇಕು. ನೋಡಿ ನಾನು 3/4 ಅಂದರೆ ಇಲ್ಲಿಗೆ, ನಾನು ಇಲ್ಲಿಗೆ ಇವತ್ತು 3.5 ತಗೊತಾ ಇದ್ದೀನಿ. ಫಸ್ಟ್ ಟೈಮ್ ತೋರಿಸ್ದಂಗೆ ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕೋಣ. ನೋಡಿ ಈಗ ಲೈನ್ಸ್ ಹಾಕಿದ ಮೇಲೆ ನಾವು ಆರ್ಮೋಲ್ ಶೇಪರಿಂದ ಶೇಪ್ ಹೇಗೆ ಕೊಡಬೇಕು ನೋಡಿ. ಈ ಥರ ಆರ್ಮೋಲ್ ಶೇಪರ್ ಈ ಥರ ಇಟ್ಕೊಳ್ಳಿ. ಇಲ್ಲಿಗೊಂದು ಈ ಥರ ಮಾರ್ಕ್ ಹಾಕಿ, ನೆಕ್ಸ್ಟ್ ಈ ಥರ ಸ್ಕೇಲ್ ಇಡಿ. ಈ ಶೇಪರಿಂದ ತುಂಬ ನೀಟಾಗಿ ನಮಗೆ ಶೇಪ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೋಗಿ ಈ ಥರ ಇಲ್ಲಿಂದ ನಾವು ಎಷ್ಟು ತಗೋಬೇಕು ನೋಡಿ. ಇದರಲ್ಲಿ ಹಾಫ್ ತಗೊಳ್ಳಿ, ಇದರಲ್ಲಿ ಹಾಫ್ ತಗೋಬೋದು. ನಾನು ಇಲ್ಲಿಗೆ 4.5ಗೆ ತಗೊಳ್ತಾ ಇದ್ದೀನಿ. ನೋಡಿ ಈ ಶೇಪರಿಂದ ಹೀಗೂ ನಾವು ಲೈನ್ ಕೊಡ್ಬೋದು. ಹೀಗೂ ಈ ಥರ ನೀಟಾಗಿ ನಮ್ಮದು ಶೇಪ್ ಬರುತ್ತೆ. ನೋಡಿ ಇವ್ರದ್ದು ವೆಸ್ಟ್ ಎಷ್ಟಿದೆ, 30 ಇದೆ. 30ದು 4th ಬಂದು 7.5 ಬರುತ್ತೆ. 7.5 ಎಷ್ಟು ಬರ್ತಿದೆ ಅಂತ ನಾವು ನೋಡೋಣ. ನೋಡಿ ಇಲ್ಲಿ ಬಂದು 3 ಇಂಚ್ ಬರ್ತಾ ಇದೆ. ನೋಡಿ ಇಲ್ಲಿಗೆ 7.5. ನಿಮಗೆ ಗೊತ್ತಾಗಲ್ಲ, ತಡಗಿ ನಾನು ಈ ಥರ ತೋರಿಸ್ತೀನಿ. ನೋಡಿ ಇಲ್ಲಿಂದ 3 ಇಂಚಿಗೆ ಬರ್ತಾ ಇದೆ. ಇದೇ 3 ಇಂಚು ಈ ಮಾರ್ಕ್ ಹತ್ರ ಇಟ್ಟು 7.5ಗೆ ಇಲ್ಲಿ ಮಾರ್ಕ್ ಹಾಕಬೇಕು. ಇಲ್ಲಿಗೆ ಮಾರ್ಕ್ ಹಾಕಿದರೆ ನಮ್ಮದು ವೆಸ್ಟಲ್ಲಿ ನಾವು ಏನು ಪ್ಲಸ್ ಮಾಡೋದಿಲ್ಲ, ಮೈನಸ್ಸು ಮಾಡೋದಿಲ್ಲ. ವೆಸ್ಟ್ ಎಷ್ಟಿದೆಯೋ ಅಷ್ಟೇ ನಾವು ಮಾಡಬೇಕು. ನೋಡಿ ಈ ಮಾರ್ಜನ್ಗೆ ನಾವಿಲ್ಲಿ ಇದು ಲೈನ್, ಇದು ಲಾಸ್ಟ್ ನಮ್ಮದು ಮಾರ್ಜನ್ ನಾವು ಬಿಟ್ಟಿದ್ದೀವಲ್ಲ, ಎಲ್ಲಿಗೆ ಬರ್ತಿದೆ ಅಂತ ನಾವು ನೋಡೋಣ. ಇಲ್ಲಿ ಕರೆಕ್ಟ್ ಬರ್ತಾ ಇದೆ. ಇನ್ನೊಂದು ಈ ಲೈನ್ ಎಷ್ಟಿದೆ ಅಂತ ನಾವು ಮಾರ್ಕ್ ಹಾಕೋಬೇಕು. ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿಗೆ. ಇಲ್ಲಿಗೆ 6 ಇಂಚು ಸ್ವಲ್ಪ ಉದ್ದ ಬರುತ್ತೆ ನೋಡಿ. ಯಾಕಂದರೆ ಇಲ್ಲಿ ರೌಂಡ್ ಶೇಪ್ ಬಂದಿದೆಯಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ನಾವು ಶೇಪ್ ತೆಗಿಯೋಣ. ಇಲ್ಲಿಗೆ ಬಂತು. ನಾವಿಲ್ಲಿಗೆ ಮಾರ್ಕ್ ಹಾಕೋಣ. ಇದು ಸೇಮು 1.5 ಇಂಚ್ ಎಕ್ಸ್ಟ್ರಾ. ಇಲ್ಲಿ ನಮ್ಮದು ಸ್ವಲ್ಪ ಮೇಲ್ಗಡೆ ಬರುತ್ತೆ ಜಾಸ್ತಿ ಶೇಪು, ಯಾಕಂದರೆ ಇಲ್ಲಿ ಸ್ವಲ್ಪ ಡೌನ್ ಆಯ್ತಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಮೇಲ್ಗಡೆ ಹಾಕಬೇಕು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇದ್ರ ಪಾಯಿಂಟು ಫ್ರೆಂಡ್ಸ್. ಇಲ್ಲಿ ಫುಲ್ ಬಸ್ಟ್ನಲ್ಲಿ ಇಲ್ಲಿ ಹತ್ತಿರ 1 ಇಂಚಷ್ಟು ಲೂಸಿಂಗ್ ಬರಬೇಕು. ಇಲ್ಲಿ ಫುಲ್ ಬಸ್ಟ್ ಇದು ನೋಡಿ ಎಷ್ಟು ಬರ್ತಿದೆ ಅಂತ ನಾವು ನೋಡೋಣ. ಈಗ ನಾನು ನಿಮ್ಮ ಮುಂದೆನೇ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ.
ನೋಡಿ 9 ಇಂಚಿಗೆ 2 ಪಾಯಿಂಟ್ ಎಕ್ಸ್ಟ್ರಾ ಅಂದರೆ 9.25 9.25 ಇಂಚ್ ಇಲ್ಲಿಗಿದೆ. 1 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಇದೆ. ಪರ್ಫೆಕ್ಟಾಗಿ ಬರುತ್ತೆ ನಮ್ಮದು ಬೋಟ್ ನೆಕ್ ವಿತ್ ಪ್ರಿನ್ಸೆಸ್ ಕಟ್ ಬ್ಲೌಸು. ಫ್ರಂಟ್ ನಾನು ಇವ್ರದ್ದು ಬೋಟ್ ನೆಕ್ ಬಂದು 3 ಇಂಚಿಗೆ ತಗೊತಿದ್ದೀನಿ. 3 ಇಂಚಿಗೆ ಎಕ್ಸ್ಟ್ರಾ ಒಂದು 1/2 ಇಂಚ್ ಆ್ಯಡ್ ಮಾಡಿ 3.5 ಒಂದು ಮಾರ್ಕ್ ಹಾಕೋಣ. ಇದಕ್ಕೆ ನಾವು ಬೋಟ್ ನೆಕ್ ಶೇಪ್ ಕೊಟ್ಬಿಡೋಣ ಫ್ರೆಂಡ್ಸ್. ಇದು ಹೇಗಂತ ಕಟ್ ಮಾಡ್ತೀನಿ. ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದಕ್ಕೂ ಪೇಪರ್ ಮೇಲೆ ಕಟ್ ಮಾಡೋದಕ್ಕೂ ವ್ಯತ್ಯಾಸ ಏನಂದರೆ ಮಾರ್ಜಿನ್ ಬಿಡೋಕ್ಕೆ ತೊಂದರೆ ಆಗುತ್ತೆ. ಇದರಲ್ಲಿ ನಾವು ನೀಟಾಗಿ ಮಾರ್ಜಿನ್ ಬಿಡ್ಬೋದು. ಫ್ರೆಂಡ್ಸ್, ನಾನು ಪ್ಯಾಟರ್ನ್ ಕಟ್ ಮಾಡಿದ್ದೀನಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ನೋಡಿ, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ನಾನು 1/2 ಇಂಚ್ ಟೈಟ್ ಮಾಡಿದ್ದೀನಿ ಡಬಲಿಂದ, ಅಂದರೆ 1 ಇಂಚ್ ಟೈಟ್ ಆಗಿದೆ. ನೋಡಿ, ನಾನು ಆವಾಗಲೇ 1 ಇಂಚ್ ಪ್ಲಸ್ ಮಾಡಿದ್ದೆ. ತೆಗೆಯೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ನೋಡಿ, ನಮಗೂ ಇಲ್ಲೂ ಡಾಟ್ ಸಿಗ್ತಾ ಇದೆ, ಇಲ್ಲೂ ನಮಗೂ ಡಾಟ್ ಸಿಗ್ತಾ ಇಲ್ಲ. ಈ ಡಾಟಿಂದ ನಮ್ಮದು ಪಫು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲೂ ವ್ರಿಂಕಲ್ಸ್ ಬರೋದಿಲ್ಲ, ನಮಗೂ ಇಲ್ಲೂ ವ್ರಿಂಕಲ್ಸ್ ಬರೋದಿಲ್ಲ. ಶೋಲ್ಡರ್ ಅಡ್ಜಸ್ಟ್ಮೆಂಟ್ 1/2 ಇಂಚ್ ಇಲ್ಲೂ ಟೈಟ್ ಆಗಿದೆ. ಈ ಮೆಥಡಿಂದ ನಾವು ಬ್ಲೌಸ್ ಹೊಲಿಯೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಬ್ಲೌಸ್ ಕಟ್ಟಿಂಗ್ಸ್ ಯಾವುದೇ ಇರಲಿ, ನಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡಬೇಕು. ಟ್ರೈ ಮಾಡೋದ್ರಿಂದನೇ ನಮಗೆ ಬರೋದು, ನೋಡೋದ್ರಿಂದ ನಮಗೆ ಬರೋದಿಲ್ಲ ಫ್ರೆಂಡ್ಸ್. ನೀವು ಒಂದ್ಸಲಿ ಖಂಡಿತ ಟ್ರೈ ಮಾಡಿ. ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳಿ. ಇಲ್ಲ ನಿಮಗೆ ಅರ್ಥ ಆಗಿದೆಯಾ ಇಲ್ಲ ಅಂತಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಈ ಮೆಥಡ್ ನಿಮಗೆ ಫಸ್ಟ್ ಟೈಮ್ ನೀವು ನೋಡೋದ್ರಿಂದ ಮೋಸ್ಟ್ಲಿ ನಿಮಗೆ ಸ್ವಲ್ಪ ಟಫ್ ಆಗ್ಬೋದು. ನೋಡ್ಕೊತ ಹೋಗಿ. ಇದೇ ಥರ ಆಲ್ಮೋಸ್ಟ್ ನಮಗೆ ಯಾವುದೇ ವಸ್ತು ನಮಗೆ ಅಭ್ಯಾಸ ಆಗಬೇಕಂದ್ರೆ ನಾವು ನೋಡ್ಕೊತ ಹೋಗಬೇಕು, ಕಲಿತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ನಮಗೆ ಅರ್ಥ ಆಗುತ್ತೆ. ಒಮ್ಮೆಟ್ಟಿಗೆ ಯಾವುದು ಗೊತ್ತಾಗಲ್ಲ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಖಂಡಿತ ನಿಮಗೆ ಬ್ಲೌಸ್ ಬರೋದು ಪರ್ಫೆಕ್ಟಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ. ನೀವೇನಾದರೂ ಈ ಮೆಥಡ್ ಕಲ್ತ್ಬಿಟ್ರೆ ಪಕ್ಕಾ ಪ್ರೊಫೆಷ್ನಲ್ ಮಾಸ್ಟರ್ ಆಗ್ತೀವಿ. ಅಷ್ಟು ಪರ್ಫೆಕ್ಟಾಗಿದೆ ಈ ಕಟ್ಟಿಂಗು. ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ 1000 ಗಟ್ಟಲೆ ಕಸ್ಟಮರ್ಸ್ ಮೇಲೆ ನಾನು ಇದೇ ಥರ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು. ಯಾವುದೇ ಬ್ಲೌಸ್ ಪ್ರಾಬ್ಲಮ್ಸ್ ಬರೋದಿಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನೀವು ಹೇಳ್ತೀರಾ ಅಂತ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ಇಷ್ಟೇ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ನಿಮಗೊಂದು ಮಾತು ಹೇಳೋದು ಮರ್ತುಬಿಟ್ಟೆ. ಇದಕ್ಕೆ ನಾನು ಮಾರ್ಜಿನ್ ಬಿಡಬೇಕು. ಮಾರ್ಜಿನ್ ಹೇಗೆ ಬಿಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಬ್ಲೌಸಿಗೆ ನಾವೀಗ ಇದೇ ಸೇಮು ಪ್ಯಾಟರ್ನು ಈಗ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದು ನಿಮಗೆ ಪ್ರಿನ್ಸೆಸ್ ಕಟ್ನಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ಆದ್ರೂ ನಾನು ನಿಮಗೆ ಒಂದ್ಸಲಿ ಮಾರ್ಕಿಂಗ್ ಹಾಕಿ ತೋರಿಸ್ತೀನಿ. ನೋಡಿ, ನಮಗೆ ಇಲ್ಲೂ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ, ಇಲ್ಲೂ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಇದೇ ಥರ ನಾವು ಫ್ಯಾಬ್ರಿಕ್ ಮೇಲೆ ಇಟ್ಟು ಕರೆಕ್ಟಾಗಿ ನೀಟಾಗಿ ಲೈನ್ ಹಾಕಬೇಕು. ಇದು ಹೇಗಿದೆಯೋ ಆ್ಯಸ್ ಇಟ್ ಈಸ್ ಅದೇ ಥರ ಲೈನ್ ಹಾಕಿ. ಇದಕ್ಕೆ ನಾವು ಹಾಫ್ ಇಂಚ್, ನೀವು 3.6 ಇಡ್ತೀರಾ, ಹಾಫ್ ಇಂಚ್ ಇಡ್ತೀರಾ. ನೀವು ಫಿಟ್ಟಿಂಗ್ನಲ್ಲಿ ನಾವು ಎಷ್ಟು ಇಡ್ತಾ ಇದ್ದೀವಿ, ಎಷ್ಟು ನಾವು ಒಳಗಡೆ ಸ್ಟಿಚ್ ಮಾಡ್ತಿದ್ದೀವಿ ಅಂದ್ರ ಮೇಲೆ ನಮ್ದು ಇದು ಡಿಪೆಂಡು. ನಾವು ಅಷ್ಟು ಇಡ್ಬೋದು. ನೋಡಿ, ಪಾಯಿಂಟ್ ಇಲ್ಲಿಗೆ ಮಾರ್ಕ್ ಹಾಕಿ ಈ ಥರ ಕಟ್ ಮಾಡಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟೇ ನಾವು ಕಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ನಾವು ಮಾರ್ಜಿನ್ ಬಿಟ್ಟಿಲ್ಲ, ಮರ್ತು ಬಿಟ್ವಿ ಅಂತಂದರೆ ಬ್ಲೌಸ್ ಫಿಟ್ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ಗಮನ ಇಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ವಿಡಿಯೋಸ್ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆನ್ಸ್ ವಿಷಯಗಳು, ಮೆಥಡ್ಸ್ಗಳು, ಟ್ರಿಕ್ಸ್ಗಳು ಹೇಳ್ಕೊಡ್ತೀನಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ನಾವು ವೆರೈಟಿ ಬ್ಲೌಸ್ ಕಲಿಯೋಣ. ಹಾಗಾದರೆ ನನಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.